ಎರಡನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದನ್ನು ಐರನ್ ಮಾಡ್ತೀನಿ. ಐರನ್ ಮಾಡಿದ್ದೀನಿ. ಐರನ್ ಮಾಡಿದಾಗ ಏನಾಗ್ತದೆ ಅಂದರೆ ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ದು ಗೊತ್ತಾಗುತ್ತಾ ಕಟ್ ಮಾಡಲಿಕ್ಕೆ. 4 ಪೀಸ್ನ ನೀವು ಅಟ್ಯಾಚ್ ಮಾಡ್ಕೋಬೇಕಾಗ್ತದೆ ಕ್ರಾಸ್ ಬೆಲ್ಟ್ಗೆ. ಬಟ್ ನನಗೆ ಅವ್ರ ಬಟ್ಟೆ ಕಡಿಮೆ ಕೊಟ್ಟಿರೋದ್ರಿಂದ 2 ಬಟ್ಟೆ ಮಾತ್ರ ನಾನು ಕಟ್ ಮಾಡ್ಲಿಕ್ಕತ್ತೀನಿ. ಎಸ್, ಈಗೇನು ಮಾಡ್ತೀನಿ, ಇದಕ್ಕೀಗ ಇನ್ನು ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡ್ಕೋಣ. ಇಲ್ಲಿ ಸ್ವಲ್ಪ ಬಟ್ಟೆನ ಮುಂದೆ ಬಿಡೋಣ. ಇದನ್ನು ಕ್ರಾಸ್ ಬೆಲ್ಟ್ ಸ್ವಲ್ಪ ಮುಂದೆ ಬರಲಿ. ಈಗೇನು ಮಾಡಬೇಕು, ಇದು ಹೆಚ್ಚಾಗಿ ನೀವು ಹಿಂಗೆ ಬಿಟ್ಬಿಟ್ರಿ ಅಂದರೆ ಇದ್ರೊಳಗೆ ಬಂದು ಸಿಗಾಕೊಂಡ್ಬಿಡ್ತದೆ. ಹಾಗಾಗಿ ನಾವು ಕ್ರಾಸಾಗಿ ಸ್ಟಿಚ್ ಮಾಡೋದಲ್ಲಿ ಈ ಥರ ಸ್ಟಿಚ್ ಆದಮೇಲೆ ಈಗ ಇನ್ನೇನು ಮಾಡ್ತೀನಿ, ನಾನು ಸುತ್ಕೋಬೇಕು. ಇಲ್ಲಿ ಜಾಯಿಂಟ್ಗೆ ಸೇರಿಸೋಣ. ಇಲ್ಲಿ ಯಾವುದೇ ಬಟ್ಟೆ ನಮ್ಗೆ ಸಿಗಾಕೋಬಾರ್ದು, ಅದನ್ನು ಗಮನ ಇಟ್ಕೊಂಡು ಸ್ಟಿಚ್ ಮಾಡಿರಿ. ಸ್ಟಿಚಿಂಗ್ ಆದಮೇಲೆ ಏನು ಮಾಡಬೇಕು, ಇಲ್ಲಿ ಇದನ್ನ ಸ್ವಲ್ಪ ಒಂಚೂರು ನಾಚನ ಹಾಕ್ಕೊಳ್ರಿ. ನಾಚನ ಹಾಕೋದ್ರಿಂದ ಟರ್ನಿಂಗ್ ಕರೆಕ್ಟಾಗಿರ್ತದೆ, ನೀಟಾಗಿ ಕಾಣಿಸ್ತದೆ ಅಷ್ಟೇ. ನಾಚನ ಹಾಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಬಿಗಿನರ್ಸ್ ಸ್ವಲ್ಪ ಟಿಪ್ಸ್ಗಳು ನಿಮ್ಗೆ ಹೆಲ್ಪ್ ಆಗ್ತಾವೆ. ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಮುದ್ದೆ ಬರದೇ ಇರೋ ರೀತಿ ಅವಾಯ್ಡ್ ಮಾಡ್ತದೆ ಅಷ್ಟೇ. ಎಸ್, ನೋಡಿದ್ರಲ್ವಾ, ಇದು ಒಂದು ಭಾಗ ಆಯ್ತು. ಈಗ ಇನ್ನೊಂದು ಭಾಗನ ಸ್ಟಿಚ್ ಮಾಡ್ಕೊಂಡು ಉಳಿದಿರುವಂಥ ಭಾಗ ತೆಗೆದುಬಿಡೋಣ. ಈಗ ಇದು ಕೂಡ ಸ್ಟಿಚ್ ಆಯಿತು. 2 ಭಾಗ ನೋಡೋಣ ಬರ್ರಿ. ಎಸ್, ಸ್ಟಿಚ್ ಆದಮೇಲೆ ಈಗ 2 ಭಾಗ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಈಗ ನಾವೇನು ಮಾಡೋಣ, ಫಸ್ಟು ಇದಕ್ಕೆ ಪೈಪಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಪೈಪಿಂಗ್ ಆದಮೇಲೆ ನಾನೇನು ಮಾಡ್ತೀನಿ, ಉಪ್ಪಟ್ಟಿ ಮತ್ತು ಕಾಜಾ ಪಟ್ಟಿನ ಮಾಡೋದು. ಫಸ್ಟ್ ಪೈಪಿಂಗ್ ಮಾಡ್ಕೊಳ್ರಿ. ಈಗ ಬ್ಯಾಕ್ ಸೈಡಿಗೆ ಫ್ರಂಟ್ ಭಾಗನ ಜಾಯಿಂಟ್ ಮಾಡೋಣ. ಇದನ್ನ ಸರಿಗೆ ನೋಡ್ಕೋರಿ. ಈಗ ನಾನು ಹೇಳಲಿಕ್ಕತ್ತೀನಿ. ಈಗ ಇಲ್ಲಿ ಏನು ಮಿಸ್ಟೇಕ್ ಮಾಡ್ತೀರಾ ನೋಡೋಣ. ಇದನ್ನ ಆಲ್ಮೋಸ್ಟ್ ಆಗಿ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸ್ ಏನದಂತಂದ್ರೆ, ಈಗ ಜೋಡಿಸ್ತೀವಿ ನಾವು. ಇಲ್ಲಿ ಒಂದು ಫ್ರಂಟ್ ಭಾಗ ಏನು ಮಾಡ್ತೀರಾ, ಈ ಥರ ಜೋಡಿಸಿದಾಗ ಇಲ್ಲಿ ಹೆಚ್ಚಿಗೆ ಬಂದೇ ಬರ್ತದೆ. ಓಕೆ, ನೋಡ್ತಾ ಇರ್ಬೋದು ನೀವು, ಇಷ್ಟು ಹೆಚ್ಚಿಗೆ ಬರ್ತದೆ. ಅದು ನೀವು ಕಂಪ್ಲೀಟಾಗಿ ಕಟ್ಟಿಂಗ್ನ ನೋಡಿಕೊಂಡು ಸ್ಟಿಚಿಂಗ್ ನೋಡ್ಕೊಂಡಾಗಲೇ ಗೊತ್ತಾಗೋದು ಒಂದು ಈ ಥರ ಯಾಕೆ ಕಟ್ಟಿಂಗ್ ಬರ್ತದೆ, ಈ ಥರ ಯಾಕೆ ನಮ್ಗೆ ಮುಂದೆ ಎಕ್ಸ್ಟ್ರಾ ಬರ್ತದೆ ಅಂತ ಹೇಳಿ. ಓಕೆ, ಈಗೇನು ಮಾಡ್ತೀವಿ, ಫಸ್ಟ್ ಗಮನ ನಮಗೆ ಇದ್ರ ಕಡೆ ಬೇಡ. ಓಕೆ, ಇದು ಜಾಸ್ತಿ ಎಕ್ಸ್ಟ್ರಾ ಬರ್ಲಿಕ್ಕತ್ತದ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಯಾಕಂದರೆ ಕಪ್ ಸೈಜ್ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಈಗ ಫಸ್ಟ್ ಏನು ಮಾಡೋಣ, ಜಾಯಿಂಟ್ ಮಾಡ್ಕೋಣ. ಜಾಯಿಂಟ್ ಯಾವ ರೀತಿ ಮಾಡಬೇಕು ನಾನು ನಿಮ್ಗೆ ಇಲ್ಲಿ ಹೇಳಿದ್ದೀನಿ. ಈ ನಾಚಿಂದ ಈ ನಾಚಿಗೆ ಸೇರಿಸ್ಕೊಳ್ರಿ. ಇಲ್ಲೂ ಕೂಡ ಹಿಂದೆ ಮುಂದೆ ನಾನು ನಾಚನ್ನ ಹಾಕಿದ್ದೀನಿ. ಈ ನಾಚಿನಿಂದ ಈ ನಾಚಿಗೆ ಸೇರಿಸ್ಕೊಳ್ರಿ. ಓಕೆ, ಆದರೆ ನಾನು ಏನು ಮಾಡ್ತೀನಿ ಅಂದರೆ, ಶೋಲ್ಡರ್ ಡೌನ್ ಆಗ್ತಿದೆ ಅಂದಾಗ ಏನು ಮಾಡಬೇಕು, ಈಗ ಇಲ್ಲಿ ಸ್ಟ್ರೇಟ್ ಆಗಿದೆ ಅಲ್ಲ, ಇದು ಹಿಂಗದು ನಮಗೂ ಮಾರ್ಕಿಂಗು. ಬಟ್ ನನಗೆ ಇಲ್ಲಿ ಶೋಲ್ಡರ್ ಡೌನ್ ಆಗ್ತಿದೆ ಅಂದಾಗ ಏನು ಮಾಡಬೇಕು, ಇದನ್ನು ಒಂದು ಸ್ವಲ್ಪ 1/4 ಇಂಚು ಡೌನ್ನ ತೊಗೋತೀನಿ. ಇದರಿಂದ ಏನಾಗ್ತದೆ, ನಿಮ್ಗೆ ಶೋಲ್ಡರ್ ಡೌನ್ ಆಗೋದಿಲ್ಲ. ಓಕೆ, ಹೆಚ್ಚಾಗಿ ಇದು ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಶೋಲ್ಡರ್ ಡೌನ್ ಆಗೇ ಆಗುತ್ತೆ. ಇಲ್ಲಿ ನಮ್ಗೆ ಸ್ಟಿಚಿಂಗ್ ಇತ್ತು ಅಂದರೆ ಮಾರ್ಕಿಂಗ್ ಇತ್ತು, ನಾನು ಒಂದು 1/4 ಇಂಚ್ ಡೌನನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಸ್ಟಿಚ್ ಮಾಡೋಣ. ಡಬಲ್ ಸ್ಟಿಚ್ನ ಹಾಕೊಳ್ಳಿ. ಅದೇ ಥರನೇ ಇದು ಸೇಮ್. ಇಲ್ಲೂ ನಾನು ನಾಚನ ಹಾಕ್ಕೊಂಡಿರ್ತೀನಿ. ಇವಾಗ ನಮ್ಗೆ ಏನಾಗ್ತದೆ ಅಂದರೆ, ಇದರಿಂದ ಈಸಿ ಆಗುತ್ತೆ ಸ್ಟಿಚ್ ಮಾಡುವಾಗ. ಇಲ್ಲಾಂದ್ರೆ ಒಂದು ಹೆಚ್ಚು ಒಂದು ಕಡಿಮೆ ಬರ್ತದಲ್ಲ, ಅದು ನಿಮ್ಗೆ ಕಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡುವಾಗ. ಗಮನ ಇರಬೇಕು, ಶೋಲ್ಡರ್ ಹತ್ತಿರ ಅಂದರೆ ನಮ್ಗೆ ನೆಕ್ ಹತ್ತಿರ ನಾವು ಇಲ್ಲಿ ಸ್ವಲ್ಪ ಒಳಗೆ ತೊಗೊಂಡೇವಿ. ಯಾಕಂದರೆ ಶೋಲ್ಡರ್ ನಮ್ಗೆ ಡೌನ್ ಆಗಬಾರ್ದು ಅಂತ ಹೇಳಿ. ಈಗ ಇಲ್ಲಿ ನಾಚದ, ಈ ನಾಚಿಗೆ ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ಮತ್ತೆ ನಾನು
ಓವರ್ಲಾಕ್ ಮಾಡ್ಕೋಣ. ಓವರ್ಲಾಕ್ ಆಗ್ಯದಾಗಿದ್ದು ಈಗ ನೋಡ್ರಿ, ಇಲ್ಲಿ ಇದು ಹಿಂಭಾಗ, ಇದು ಇಲ್ಲಿರೋದಂಥದ್ದು ಮುಂಭಾಗ. ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋರಿ. ಎಸ್, ಇವಾಗ ನೋಡ್ರಿ, ಈಗ ಡಿಫ್ರೆನ್ಸ್ ನೀವೇ ನೋಡ್ಲಿಕ್ಕತ್ತೀರಿ. ಶೋಲ್ಡರ್ನ ಸರಿಯಾಗಿ ಜೋಡಿಸ್ರಿ. ಇಲ್ಲಿ ಜೋಡಿಸಿದಾಗ ಈಗ ನೋಡ್ರಿ, ನಮ್ಗೆ ಇಷ್ಟು ಎಕ್ಸ್ಟ್ರಾ ಬರಾಗುತ್ತದೆ. ಇಷ್ಟು ಎಕ್ಸ್ಟ್ರಾನ ನಾವಿಲ್ಲಿ ಟಕ್ಸಾಗಿ ಹಿಡಿಬೇಕು. ಓಕೆ, ಈ ಟಕ್ಸ್ನ ಹಾಗಾಗಿ ನಾನು ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಇಲ್ಲಿ ಇಷ್ಟು ಹಿಡಿದಾಗ ನಮ್ಗೆ ಈ ಥರ ಕ್ರಾಸಾಗಿ ಹಿಡಿದಾಗ ಏನಾಗುತ್ತೆ, ಈ ಟಕ್ ನಮ್ಗೆ ಹಿಂದೆ ಮತ್ತು ಮುಂದೆ ಕರೆಕ್ಟಾಗಿ ಕೊಡ್ತದೆ. ಓಕೆ, ಅದಕ್ಕೆ ನಾನೇನು ಮಾಡ್ತೀನಿ, ಫ್ರಂಟ್ ಭಾಗನ ಫಸ್ಟೇ ಹಿಡಿಯೋಂಗಿಲ್ಲ. ಈಗ ಬರ್ರಿ ನಾವು ಪೈಪಿಂಗ್ನ ಮಾಡ್ಕೋಣ. ಪೈಪಿಂಗ್ ಮಾಡಲಿಕ್ಕೆ ನಾನು ಕ್ರಾಸ್ ಪಟ್ಟಿ ರೆಡಿ ಮಾಡ್ಕೊಂಡೀನಿ. ಕ್ರಾಸ್ ಪಟ್ಟಿ ಹೆಂಗೆ ರೆಡಿ ಮಾಡ್ಕೋಬೇಕಂತ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತಿರ್ತೀನಿ ನಿಮ್ಗೆ. ಯಾವುದೇ ವಿಡಿಯೋ ಹಾಕಿದೆ ಅಂದರೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಅಂಥೇಳಿ. ಈಗ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನೇನು ಮಾಡಬೇಕು, ಈ ಥರ ಕ್ರಾಸ್ ಇದ್ದಾಗ ಇಲ್ಲಿ ಅಪೋಸಿಟ್ ಜೋಡಿಸ್ಬೇಕು. ಇಲ್ಲಿ ಹಿಂಗೆ ಈ ಅಪೋಸಿಟ್ ಜೋಡಿಸ್ದಾಗ ಏನಾಗುತ್ತೆ, ನಿಮ್ಗೆ ಯಾವುದೇ ರೀತಿ ಟರ್ನಿಂಗ್ ಬಂದರೂ ಅಲ್ಲಿ ನೀಟಾಗಿ ಇರುತ್ತೆ. ಓಕೆ, ಈಗ ಇದಾಯಿತು. ಇನ್ನೊಂದು ಜೋಡಿಸೋಣ. ಈಗ ಇದು ಕರೆಕ್ಟ್ ಅಂದ್ರೆ ಇದು ಮೇಲ್ಮುಖವಾಗಿರ್ತದೆ, ಇದು ಕರೆಕ್ಟ್ ಅದ. ಈಗ ಇದಕ್ಕೆ ಏನು ಮಾಡ್ತೀನಿ, ಈ ಥರ ಕ್ರಾಸಾಗಿ ಬರಬೇಕಿದು. ನಿಮ್ಗೆ ಕನ್ಫ್ಯೂಸ್ ಆದರೆ ಏನು ಮಾಡ್ತೀರಾ, ಹಿಂಗೆ ನೋಡ್ಕೊತ ಹೋಗ್ರಿ. ಇಲ್ಲಾಂದ್ರೆ ಏನು ಮಾಡಿಬಿಡ್ತೀರಿ, ಹಿಂದೆ ಮುಂದೆ ಹಚ್ಚಿಬಿಡ್ತೀರಿ. ಈಗ ಇದು ಕ್ರಾಸ್ ಹಿಂಗದಲ್ಲ, ನಾವೇನು ಮಾಡಬೇಕು, ಈ ಥರ ಹೊಳಿಸಿ ಈ ಥರ ಮತ್ತೆ ಸ್ಟಿಚ್ನ ಮಾಡ್ಕೋಬೇಕು. ಈಗ ಪೈಪಿಂಗ್ ಸ್ಟಾರ್ಟ್ ಮಾಡೋಣ. ಪೈಪಿಂಗಿಗೆ ಫಸ್ಟ್ ಏನು ಮಾಡ್ತೀವಿ, ಇಲ್ಲಿ ಕ್ರಾಸ್ ಇರೋದನ್ನ ಕಟ್ ಮಾಡ್ಕೊಳ್ರಿ. ಸರಿಯಾಗಿ ನೋಡ್ಕೊಳ್ರಿ, ಪೈಪಿಂಗ್ ಭಾಳ ಜನದ್ದು ಮಿಸ್ಟೇಕ್ ಆಗುತ್ತೆ. ಈಗೇನು ಮಾಡ್ತೀನಿ ನಾನು, ಈ ಪಟ್ಟಿ ಏನದಲ್ಲ ಸ್ವಲ್ಪ ಜಗ್ಗಬೇಕು. ಯಾಕಂದರೆ ಇದು ವಿತ್ ಲೈನಿಂಗ್ ಇಲ್ಲ, ಇದು ವಿತೌಟ್ ಲೈನಿಂಗ್ ಅದ. ಹಾಗಾಗಿ ಈ ಪಟ್ಟಿನ ಸ್ವಲ್ಪ ಜಗ್ತಾ ಸ್ಟಿಚ್ನ ಹಾಕ್ತಾ ಬರ್ರಿ. ಈ ಭಾಗ ಇರ್ತದಲ್ಲ, ಈ ಬ್ಲೌಸ್ ಬಟ್ಟೆನ ಯಾವುದೋ ಕಾರಣಕ್ಕೂ ಜಗ್ಗೋದಕ್ಕೆ ಹೋಗಬೇಡ್ರಿ. ಇದನ್ನು ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ, ಶೋಲ್ಡರಲ್ಲಿ ಸ್ವಲ್ಪ ಟೈಟ್ ಹಿಡಿತದೆ. ಹಾಗಾಗಿ ನಿಮ್ಗೆ ಶೋಲ್ಡರ್ ಫಾಲ್ ಆಗಲ್ಲ. ಓಕೆ, ಈಗ ಇದನ್ನ ಸ್ಟಿಚ್ ಮಾಡ್ತಾ ಇದನ್ನ ಸ್ವಲ್ಪ ಜಗ್ತಾ ಬರ್ರಿ, ಬಟ್ ಭಾಳ ಜಗ್ಗೋದಕ್ಕೆ ಹೋಗಬೇಡ್ರಿ. ಇನ್ನೂ ಒಂದು ಏನಂದರೆ, ಬ್ಯಾಕ್ ಸೈಡ್ ಇದು ಪಟ್ಟಿ ಏನು ಮಾಡಿರ್ತೀವಲ್ಲ, ಅದು ಹಿಂದ್ಗಡೆನೇ ಬರಬೇಕು. ಅದ್ರ ಕಡೆ ಗಮನವೂ ಇರಲಿ. ನಾನು ಸ್ವಲ್ಪ ನೀನು ಜಗ್ತಾ ಹಾಕ್ತೀನಿ, ಬಟ್ ಭಾಳ ಜಗ್ಗೋದಕ್ಕೆ ಹೋಗಬೇಡ್ರಿ. ಓಕೆ, ಅದು ಪಟ್ಟಿ ಹಿಂದಕ್ಕೆ ಬರಲಿ. ಜಗ್ತಾನೆ ಹಾಕಬೇಕು. ಹೆಂಗವರೆಗೂ ಸ್ವಲ್ಪ ಜಗ್ತಾನೆ ಬರಬೇಕು. ಈಗೇನು ಮಾಡ್ತೀರಾ, ಸೆಂಟ್ರಲ್ಲಿ ಸ್ವಲ್ಪಲ್ಲಿ ನಾಚನ ಹಾಕೊಳ್ರಿ. ಅಂದರೆ ಟರ್ನಿಂಗ್ ಒಳಗೆ, ಇಲ್ಲಾಂದ್ರೆ ಏನಾಗುತ್ತೆ, ಪೈಪಿಂಗು ನೀಟಾಗಿ ಬರಲ್ಲ. ಟರ್ನಿಂಗ್ ಒಳಗೆ ಇದ್ದಾಗಷ್ಟೇ ನೀವು ನಾಚನ ಹಾಕೊಳ್ರಿ. ಅವಶ್ಯಕತೆ ಈಗೇನು ಮಾಡಬೇಕು, ಇದನ್ನು ಇಷ್ಟು ಒಂದು ಅರ್ಧ ಇಂಚ್ವರೆಗೂ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಹಿಂಗೆ ಪೈಪಿಂಗ್ದು ಕರೆಕ್ಟ್ ಥ್ರೆಡ್ಡಿಂಗ್ನ ನಾವು ತೊಗೋಬೇಕು. ನೋಡಿರಿ, ಇಷ್ಟ ಬರಬೇಕಿದು.
ಇದೇ ಥರ ಲಾಸ್ಟ್ ಎಂಡ್ವರೆಗೂ ಹಿಂಗೆ ಮಾಡ್ತಾ ಮಾಡ್ತಾ ಹೋಗ್ರಿ. ಮತ್ತು ಫೋಲ್ಡ್ ಮಾಡ್ಕೋತೀನಿ. ಮತ್ತು ಅರ್ಧ ಇಂಚ್ ಫೋಲ್ಡ್ ಮಾಡೋದು. ಇಲ್ಲಿ ಸ್ವಲ್ಪ ಇದನ್ನ ಫೂಟ್ ಎತ್ತಿ ಈ ಥರ ಮತ್ತು ಒಂದು ಅರ್ಧ ಇಂಚು ಫೋಲ್ಡ್ ಮಾಡೋದು. ಇದನ್ನ ಈ ಥರ ನಾವು ರೋಲ್ ಮಾಡ್ತಾ ಮಾಡ್ತಾ ಹೋಗಬೇಕು. ಒಂದು ಅರ್ಧ ಇಂಚ್ ಬರಬೇಕು ಡಿಫ್ರೆನ್ಸ್ ಒಳಗೆ. ಇದನ್ನು ರೌಂಡ್ ಮಾಡಬೇಕು. ಇದೇ ಥರನೇ ಲಾಸ್ಟ್ ಎಂಡ್ವರೆಗೂ ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡಬೇಕು. ಮತ್ತು ಹಿಂಗೆ ನೋಡ್ತೀನಿ. ಪೈಪಿಂಗ್ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದದ. ಎಲ್ಲೂ ಕೂಡ ಸಣ್ಣ ದಪ್ಪ ಕಾಣ್ತಿಲ್ಲ, ಈಕ್ವಲಾಗಿ ಕಾಣಿಸ್ತಿದೆ. ಥ್ರೆಡ್ ಮಿಡಲ್ ಒಳಗನ ನಿಮ್ಮದು ಸ್ಟಿಚಿಂಗ್ ಬರಬೇಕು. ಈಗ ಉಕ್ಸ್ ಮನೆ ಇರ್ತದಲ್ಲ, ಉಕ್ಸ್ ಪಟ್ಟಿನ ಹಚ್ಚೋಣ. ಫಸ್ಟ್ ಏನು ಮಾಡ್ತೀನಿ ನಾನು, ಇಲ್ಲಿ ಒಂದು ಸ್ಟಿಚ್ನ ಹಾಕೋಣ ಸ್ಟ್ರೈಟಾಗಿ. ಇದನ್ನ ಈ ಥರ ಫೋಲ್ಡ್ ಮಾಡಿಕೊಡ್ರಿ. ಇಲ್ಲಿ ಸ್ಟ್ರೈಟಾಗಿ ಒಂದು ಸ್ಟಿಚ್ನ ಹಾಕೋಣ.